ಗುಡ್ ಮಾರ್ನಿಂಗ್ ವೇಸ್ಟೇಜ್. ನೋಡಿ, ನಾನು ಒಂದೇ ಒಂದು ಡೆಮೋ ಮೂಲಕ ನಿಮಗೆ ತೋರಿಸ್ತೀನಿ. ಇದು ಬಂದುಬಿಟ್ಟು ಉಜಾಲ. ಇದು ಉಜಾಲ ಬಂದುಬಿಟ್ಟು ಫುಲ್ಲು ಕೆಮಿಕಲ್ ಇರೋ ಅಂಥದ್ದು. ಅಂದರೆ ಯಾವುದೇ ಒಂದು ಕೈಗಾಗಲಿ ಒಂದು ಬಟ್ಟೆಗಾಗಲಿ ಕಲೆ ಇದು ಹೋಗೋದಿಲ್ಲ. ಬಟ್ ಇವತ್ತೊಂದು ಡೆಮೋ ಮೂಲಕ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಬಂದು ನಾನು ಇವಾಗ ವೈಟು ಟೈಲ್ಸ್ ಇದು ಟೈಲ್ಸಿಗೆ ನಾನು ಇದು ಉಜಾಲ ಹಾಕ್ತೀನಿ. 2 ಡ್ರಾಪ್ಸ್ ಹಾಕ್ತೀನಿ. ಅದು ನೋಡೋಣ ಯಾವುದು ಕ್ಲೀನ್ ಆಗುತ್ತೆ ಅನ್ನೋದನ್ನ ಒಂದು ಡೆಮೋ ಮೂಲಕ ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಫುಲ್ಲು ಇದು ಏನೇ ಒಂದು ಬಟ್ಟೆಗಾಗಲಿ ಒಂದು ಬೆರಳಿಗಾಗಲಿ ಫುಲ್ಲು ಕೈಗೆ ಹಂಗೆ ಅಂದ್ಕೊಳ್ಳುತ್ತೆ ಅದು. ಇದು ಬಂದುಬಿಟ್ಟು ನೋಡಿ ನೈಸಲ್ಲು. ಇದು ನಾರ್ಮಲ್ ಅಂಗಡಿಯಾಗ ಸಿಗುತ್ತೆ. ಇದನ್ನೇ ಪ್ರತಿಯೊಬ್ಬರು ಮನೆಯಲ್ಲೂ ಇದು ಇದೆ, ಯೂಸ್ ಮಾಡ್ತಾರೆ ಕೂಡ. ಇದನ್ನು ಎಷ್ಟು ಅರ್ಧ ಬಾಟಲ್ ಸುರ್ಕೊಂಡು ನಾವು ಒಂದು ಬಕೆಟ್ ನೀರಿಗೆ ಅರ್ಧ ಬಾಟಲು ನೈಸಲ್ ಸುರ್ಕೊಂಡು ನಾವು ಮನೆ ಒರೆಸಿದ್ರು ಕೂಡ ಕ್ಲೀನ್ ಆಗೋದಿಲ್ಲ. ಆದರೆ ನಾನು ಈ ಡೆಮೋ ಮೂಲಕ ಒಂದೇ ಒಂದು ಡೆಮೋ ತೋರಿಸ್ತೀನಿ ನಿಮಗೆ. ಇದು ನೋಡಿ, ಇದು ಬಂದು ಫುಲ್ ಕಲೆ ಥರ ಆಗಿದೆ. ಇದು ಇವಾಗ ಬರೀ ಬಟ್ಟೆಗೆ ಒರೆಸಿದ್ರು ಕೂಡ ಏನೇ ಒಂದು ಒರೆಸಿದ್ರು ಕೂಡ ಕಲೆ ಹಂಗೆ ಇರುತ್ತೆ, ಬ್ಲೂ ಕಲರಾಗೇ ಇರುತ್ತೆ. ಅದು ಉಜಾಲ ಆಗಿರೋದ್ರಿಂದ ಅದು ಫುಲ್ಲು ಕಲೆ ಹಂಗೆ ಉಳ್ಕೊಳ್ಳುತ್ತೆ. ಈಗ ಇದನ್ನು ಒರೆಸಿದ್ರು ಕೂಡ ಅದು ಕಲೆ ಹಂಗೆ ಇರುತ್ತೆ. ಇವಾಗ ಇದ್ರಾಗೆ ನಾನು ನೈಸಲ್ ಹಾಕ್ತಾಯಿದ್ದೀನಿ. ಒಂದು ಸೈಡು ನೈಸಲ್ ಹಾಕಿ ಕ್ಲೀನ್ ಮಾಡೋಕ್ಕೆ ನೈಸಲ್ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಒಂದು ಚೂರು ಕೂಡ ಕಲೆನೇ ತೆಗೆಯೋದಿಲ್ಲ. ಇದು ಹೆಂಗಿರುತ್ತೋ ಅದೇ ಥರ ಇರುತ್ತೆ. ಇದು ಬಂದುಬಿಟ್ಟು ನಮ್ಮ ವೆಸ್ಟೇಜ್ ಕಂಪನಿಯಿಂದ ತಯಾರು ಮಾಡಿರೋ ಅಂಥದ್ದು. ನೋಡಿ, ಇದು 1-2 ಡ್ರಾಪ್ಸ್ ಹಾಕ್ಕೊಂಡ್ರೆ ಸಾಕು. ನಾನು ಆ್ಯಕ್ಚುಲಿ ಡೈಲಿ ಪ್ರತಿದಿನ ಮನೆ ಒರೆಸ್ಬೇಕಾದ್ರೆ ನಾನು ಇದರಲ್ಲಿ ಅರ್ಧ ಮುಚ್ಚಳ, ನಮ್ಮದು ಮನೆ ಚಿಕ್ಕದಿರೋದ್ರಿಂದ ಅರ್ಧ ಮುಚ್ಚಳ ಹಾಕಿ ನಾನು ಒರೆಸ್ತೀನಿ. ಮನೆಯೆಲ್ಲ ಕ್ಲೀನ್ ಆಗುತ್ತೆ. ನಾನು ಇದರಲ್ಲೇ ಡೋರ್ ಒರೆಸ್ತೀನಿ, ಕಿಟಕಿಗಳು ಒರೆಸ್ತೀನಿ, ಆಮೇಲೆ ಎಲ್ಲ ಕ್ಲೀನಾಗಿ ಶೆಲ್ಫುಗಳನ್ನೆಲ್ಲ ಒರೆಸ್ತೀನಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ನಮ್ಮ ವೆಸ್ಟೇಜ್ ಕಂಪನಿದು ನಾನು ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಕ್ಲೀನ್ ಆಗುತ್ತೆ ಅನ್ನೋದನ್ನ ನೋಡಿ. 2 ಡ್ರಾಪ್ಸ್ ಅದು ಹಾಕಿರೋದು ಕೂಡ ನಾನು ನೋಡಿ ಎಷ್ಟು ಚೆನ್ನಾಗಿ ನೀಟಾಗೆ ಎಷ್ಟು ಚೆನ್ನಾಗೆ ಆಯಿತು ಅಂತ ನೋಡಿ. ಇದರಲ್ಲಿ ನಾವು ಎಷ್ಟೇ ಅರ್ಧ ಮುಚ್ಚಳ ಹಾಕಿದ್ರೂ ಕೂಡ ಇದು ಹೀಗೆ ಇರುತ್ತೆ. ಅಂದರೆ ಫ್ರೆಂಡ್ಸ್, ನಾವು ಹೊರಗಡೆಯಿಂದ ಎಲ್ಲೆಲ್ಲೋ ಓಡಾಡ್ತೀವಿ, ಎಲ್ಲೆಲ್ಲೋ ಬರ್ತೀವಿ. ಅದು ಕೀಟಾಣುಗಳು ಯಾಕೆ ಬರ್ತವೆ ಯಾಕೆ ಹೋಗ್ತವೆ ಅಂತ ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಅದು ಮನೆಯಲ್ಲಿ ಪ್ರತಿದಿನ ನಾವು ಮನೆ ಒರೆಸೋದ್ರಿಂದ ಇದು ಎಷ್ಟು ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುತ್ತೆ ಅಂದರೆ ಅಷ್ಟು ಕ್ಲೀನ್ ಆಗುತ್ತೆ, ಡಸ್ಟ್ ಇರೋದಿಲ್ಲ. ಪ್ರತಿದಿನ ನಾವು ವಾರಕ್ಕೆ 2 ಡೇಸ್ ಆದ್ರೂ ಕಿಟಿಕಿ, ಬಾಗಿಲು, ಶೆಲ್ಫು ಪ್ರತಿಯೊಂದು ನಾನು ಒರೆಸಿ ಕ್ಲೀನ್ ಮಾಡೋದ್ರಿಂದ ಯಾವ ಡಸ್ಟು ಇರೋದಿಲ್ಲ. ಮನೆಗೂ ಅಷ್ಟೇ, ಪ್ರತಿದಿನ ಮನೆಗೆ ಒಂದು ಬಕೆಟ್ ನೀರಿಗೆ ಒಂದು ಮುಚ್ಚಳ ಅರ್ಧ ಮುಚ್ಚಳ ಹಾಕ್ಕೊಂಡ್ರೆ ಸಾಕು, ಅಷ್ಟು ಕ್ಲೀನ್ ಆಗುತ್ತೆ. ಇದು ಉಜಾಲ ಬಂದುಬಿಟ್ಟು ಇದು ನೈಸಲ್ ಬಂದುಬಿಟ್ಟು ನೋಡಿ ಎಷ್ಟು ಒಂದು ಅರ್ಧ ಬಾಟಲ್ ಹಾಕ್ಕೊಂಡು ಕ್ಲೀನ್ ಮಾಡಿದ್ರು ಕೂಡ ಯಾವ ಬ್ಯಾಕ್ಟೀರಿಯಾ ಸಾಯೋದಿಲ್ಲ, ಯಾವ ಕೊಳೆನೂ ಹೋಗೋದಿಲ್ಲ, ಯಾವ ಡಸ್ಟು ಕೂಡ ಹೋಗೋದಿಲ್ಲ. ಇದು ನಮ್ಮ ವೆಸ್ಟೇಜ್ ಕಂಪ್ನಿಯಿಂದ ಬಂದಿರ್ತಕ್ಕಂಥದ್ದು ಎಷ್ಟು ಚೆನ್ನಾಗೇ ಉಪಯೋಗ ಆಗ್ತಿದೆ ಅಂದರೆ ಅಷ್ಟು ಚೆನ್ನಾಗಿ ಉಪಯೋಗ ಆಗ್ತಾಯಿದೆ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ನೋಡಿ, ನಿಮಗೆ ಇನ್ನೊಂದು ಸ್ಪೆಷಲಾಗಿ ನಿಮ್ಗೆ ಇನ್ನೊಂದು ಹೇಳಬೇಕು ಅಂದರೆ ನೋಡಿ, ಇದನ್ನು ನಾನು ಇವಾಗ ಕೈ ಕೂಡ ಮಾಡ್ಕೊತೀನಿ. ಇವಾಗ ನನ್ನ ಕೈಗೆ ಕಲೆ ಆಗಿದೆ, ಇದು ಹೋಗೋದಿಲ್ಲ ಆಲ್ಮೋಸ್ಟು. ಇವಾಗ ನೋಡಿ, ಇನ್ನೂ ಒಂದು ಸತಿ ನಿಮಗೆ ಮಾಡಿ ತೋರಿಸ್ತೀನಿ. ನಿಮಗೆ ಈ ಥರ ಇವಾಗ ಕೈಗೆ ಹಾಕ್ಕೊಂಡಿದ್ದೀನಿ. ಇದಾಗ್ಬಿಟ್ಟಿದೆ, ಇವಾಗ ನನಗೆ ಕೈಗೆ ಆಗ್ಬಿಟ್ಟಿದೆ. ಇದನ್ನು ಏನು ಮಾಡ್ತೀನಿ ಅಂದರೆ ಕೈಗೆ ಹೋಗೋದೇ ಇಲ್ಲ, 2 ಡೇಸ್ ಆದರೂ ಹೋಗೋದೇ ಇಲ್ಲ. ಇದು ಕಲೆ ಹಂಗೆ ಇರುತ್ತೆ. ಇದು ನೋಡಿ, ಇದು 2 ಡೇಸ್ ಆಗಲಿ 3 ಡೇಸ್ ಆಗಲಿ ಹಂಗೆ ಇರುತ್ತೆ ಕೈಯಲ್ಲಿ, ಈ ಕಲೆನೇ ಹೋಗೋದಿಲ್ಲ. ಇದನ್ನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಒಂದು ಚೂರು ತೊಗೊಂಡ್ಬಿಟ್ಟು, ಇದು ನಮ್ಮ ವೆಸ್ಟೇಜ್ ಕಂಪನಿದು ಪ್ರಾಡಕ್ಟು, ಇದು ತೊಗೊಂಡ್ಬಿಟ್ಟು ಒಂದು ಬೆರಳಲ್ಲಿ ಹಿಂಗೆ ಎತ್ಕೊಂಡ್ಬಿಟ್ಟು ಹಿಂಗೆ ಒರೆಸ್ಕೊತೀನಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗೆ ಏನೇ ಒಂದು ಕೊಳೆ ಇರಲಿ, ಗಲೀಜಿರಲಿ, ಬ್ಯಾಕ್ಟೀರಿಯಾ ಇರಲಿ
ಪ್ರತಿಯೊಂದೂ ಅದು ಸಾಯಿಸುತ್ತೆ. ನೋಡಿ ಫ್ರೆಂಡ್ಸ್, ನೀಟಾಗಿ ಹೋಗುತ್ತೆ. ನೋಡಿ ನೋಡಿ ಫ್ರೆಂಡ್ಸ್, ಓಕೆ, ಎಲ್ಲರಿಗೂ ಯಾರಿಗೇ ಆಗಲಿ ಅರ್ಥ ಮಾಡಿಸಿ, ಅವ್ರಿಗೆ ಒಂದು ಡೆಮೋ ಮೂಲಕ ತೋರಿಸಿ, ಅವರು ಖಂಡಿತ ಇಷ್ಟಪಡ್ತಾರೆ, ತೊಗೊತಾರೆ ಕೂಡ. ಇಷ್ಟು ಹೇಳ್ತಾ ನನ್ನ ಮಾತನ್ನ ಕಂಪ್ಲೀಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.